ನಮಸ್ಕಾರ. ನಾನು ಸುಮಾರು 2004 ಲಾಸ್ಟ್ ಅಂತ ಕಾಣುತ್ತೆ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದು. ಆಫ್ಟರ್ ಎ ಗ್ಯಾಪ್ ಆಫ್ 21 ಇಯರ್ಸ್ ನಮ್ಮ ವೀರೇಶ್ ಅವರ ಚಿತ್ರಲೋಕ ಯೂಟ್ಯೂಬ್ ಚಾನಲ್ ಇವತ್ತು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಚಿತ್ರಲೋಕ ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಾದ್ರು ಇಡ್ಲಿ ಮತ್ತೆ ಮತ್ತೆ ಹಾಕ್ತಿದ್ದಾರೆ, ಇವ್ರು ತಿಂತಾನೆ ಇದ್ದಾರೆ. ನಾನು ಎರಡು ತಿಂದ್ಬಿಟ್ಟು ಸಾಕು ಅಂತ ನಾನೇನು ಅನ್ನ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಯಾವ ಅನ್ನನೂ ಇಲ್ಲ, ಏನಿಲ್ಲ ಸರ್, ಎಲ್ಲ ಎದ್ಬಿಟ್ರು ಮೇಲಕ್ಕೆ. ನಾನೇನ ಅನ್ನನೇ ಬರಲಿಲ್ಲ ಅಂದ್ರೆ, ಸಾರ್ ಇಲ್ಲೆಲ್ಲ ನೈಟ್ ಅನ್ನ ತಿನ್ನಲ್ಲ ಸರ್, ಬರೀ ಇಡ್ಲಿನೇ ತಿನ್ನೋದು. ಆಮೇಲೆ ಕೈ ತೊಳ್ಕೊಂಡು ಅಲ್ಲೆಲ್ಲ ಟಿ ನಗರ್ಗೆ ಹೋಗಿ ಏನ್ ಮಾಡ್ದ, ನಿವೇದಿತ ಜೈನ್ದು ಒಂದು ಫೋಟೋ ತೋರಿಸ್ದ. ನೋಡಿದ ತಕ್ಷಣ ಇಂಪ್ರೆಸ್ ಆಯ್ತು ನನಗೆ. ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ಮಾಡ್ತಿದ್ದು ನೈಟು. ನಡಿ ನಾಗರಾಜು ನೋಡೋಣ ಅಂತ ಕರ್ಕೊಂಬಂದ್ರೆ ನಮ್ಮ ವಿಜಯನಗರದಲ್ಲಿ ಮನೆ ಅವರು. ಆಮೇಲೆ ಇನ್ನೊಂದೇ ಅಂದ್ರೆ, ಬಾಲಸುಬ್ರಹ್ಮಣ್ಯ ಅವರು ಸಿಂಗಾಪುರ್ಗೆ ಹೋಗಿದ್ರು ಅವಾಗ. ಆ ಸಾಂಗು ನಾನು SP ಅವ್ರ ಕೈಲೇ ಆಡಿಸ್ಬೇಕು ಅಂತ ಸ್ಟ್ರೈಕ್ ಮಾಡಿದ್ದು. 2 ದಿವಸ ರೆಕಾರ್ಡಿಂಗ್ ಮಾಡಿದೀವಿ ಸರ್. ಇವ್ರದ್ದು ಅಷ್ಟೂ ಎಕ್ವಿಪ್ಮೆಂಟ್ಸ್ ಒಳಗಡೆ ಇದೆ, ಎಲ್ಲ ಕ್ಲಾಸ್ 1 ಮ್ಯೂಸಿಷಿಯನ್ಸ್. ಅವ್ರು ಇಲ್ಲಿ ಇರೋವರೆಗೂ ಪೇಮೆಂಟ್ ನಾನೇ ಕೊಡ್ಬೇಕು, ಹೋಟ್ಲದ್ ನಾನೇ ಕೊಡ್ಬೇಕು. ಎಲ್ಲಿಂದ ಕೊಡೋದು ಸರ್? ಇನಿಷಿಯಲ್ ನನ್ನ ಹತ್ರ ಇದ್ದಿದ್ದು 55 ಲಕ್ಷ ರೂಪಾಯಿ ಅಷ್ಟೇ. ಇವ್ರನ್ನ ಕೇಳಿದೆ, 55ರಲ್ಲೇ ಬಡ್ಜೆಟ್ ಅಂತ ಹೇಳಿದ್ರು. ನಾ ಹೇಳಿದೆ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ನಾನು ಪ್ಲಾನಿಂಗ್ ಇದ್ದಿದ್ದು. ಫಸ್ಟೇ ಹೊಡ್ತಾ ಇದ್ದೀನಿ. ಇವರು ಹೆಚ್ಚು ಕಮ್ಮಿ 2 days ಹಂಗೋ ಹಿಂಗೋ ಕಷ್ಟ ಬಿದ್ದು ರೆಕಾರ್ಡಿಂಗ್ ಎಲ್ಲ ಮಾಡ್ತಿದ್ದಂಗೆನೆ ಇವ್ರು ಯಾವಾಗ ಹೇಳ್ಬೇಕು ಹೇಳಿದ್ರೆ ಎಲ್ಲ ಡೋರ್ ಎಲ್ಲ ಲಾಕ್ ಮಾಡ್ಬಿಟ್ರು. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಒಳಗಡೆನೇ ಇದೆ, ಒಳಗಡೆಗೆ ಯಾರನ್ನೂ ಬಿಡ್ತಾ ಇಲ್ಲ. ಅವಾಗ ತಿರ್ಗಾ ಫಿಲಮ್ ಚೇಂಬರ್ಗೆ ರಮೇಶ್ ಪ್ರಸಾದ್ ಅವರು ಬಂದು MD ಮಾತಾಡಿ, ನಿಮ್ಗೆ ಯಾವ್ದಾದ್ರು ಬೇರೆ ತರ ನಾನು ಬ್ಯಾಲೆನ್ಸ್ ಮಾಡ್ಕೊಡ್ತೀನಿ, ಓರಿ ಮಾಡ್ಕೋಬೇಡಿ, ರಾಜ್ ಅವ್ರು ಬಹಳ ವರ್ಷದ ಮೇಲೆ ಬಂದಿರೋದು, ನಮ್ಗೆ ಹಿಂಗ ಆಗೋಯ್ತು ಅಂತೆಲ್ಲ ಹೇಳಿ, ಯು ಕಮ್ ಟು ಚೆನ್ನೈ, ನಾವೇನೋ ಮಾಡ್ಕೊಡ್ತೀವಿ ಅಂದ್ರು. ಅವಾಗ ಮತ್ತೆ ನಾನು ಈ ನಮ್ಮ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತಗೊಂಡು ಮತ್ತೆ ಚೆನ್ನೈಗೆ ಹೋಗೋದು ಅಂತ ಪ್ಲಾನ್ ಮಾಡಿ, ಆ ಎಕ್ವಿಪ್ಮೆಂಟ್ ಈಚೆ ತರಬೇಕಾದ್ರೆ ಒಂದು ಕಷ್ಟ ಬಿದ್ದಿದ್ದೀವಿ ಅಂದ್ರೆ, ಪಾಪ ಇವತ್ತು ನೆನ್ಸ್ಕೋಬೇಕು. ಜೆ ಕೃಷ್ಣ, ರಾಕ್ಲೈನು, ಆಮೇಲೆ ಧನ್ರಾಜು, ಆಮೇಲೆ ನಮ್ಮ ಹುಲಿಯ ಗೋವಿಂದು, ಈ ಆಮೇಲೆ ಮೋಸ್ಟ್ಲಿ ಯಾವುದೋ ಒಂದು ಕ್ರೇನ್ ಗಾಡಿ ಏನೋ ತಗೊಂಡೋಗಿದ್ವಿ ಸರ್. ಒಂದೇ ಒಂದು ಕೇಬಲ್ ಬಿಡ್ದಂಗೆ ಬರೀ ಬ್ಯಾಟ್ರಿ ಲೈಟ್ನಲ್ಲೇ ಅಷ್ಟನ್ನು ತಗೊಂಡ್ಬಂದು ಗಾಡಿಲಿ ಹಾಕೊಂಡು ತಗೊಂಡ್ಬಂದು ಅವ್ರವ್ರಿಗೆಲ್ಲ ಸ್ಟ್ರೈಕು ಸರ್, ಇಂಡೆಫಿನೆಟ್ ಸ್ಟ್ರೈಕ್ ಅಷ್ಟೇ ಅಲ್ಲ, ಎಂಪ್ಲಾಯೀಸ್ದು. ಇವ್ರ ಹತ್ರ ಪರ್ಮಿಷನ್ ತಗೊಂಡು ವಿಶ್ವನಾಥ್ ಅಂತಿದ್ರಲ್ಲ ಅವಾಗ, ಅವ್ರನ್ನ ಹಿಡಿದು ಲಾಕ್ ಓಪನ್ ಮಾಡಿಸ್ಕೊಂಡ್ವಿ ಅಷ್ಟೇ. ನಮ್ಗೇನು ಇವ್ರನ್ನ ಸಾಕಾಕ್ಬೇಕು ಚೆನ್ನೈಗೆ, ಇಲ್ಲಾಂದ್ರೆ ನನ್ಗೆ ಇಲ್ಲಿ ಮೀಟ್ರ್ ಓಡ್ತಾ ಇರುತ್ತಲ್ಲ. ಆಮೇಲೆ ಗೊತ್ತಲ್ಲ ನಿಮ್ಗೆ, ಇಳೆಯರಾಜ ಅವ್ರು ಇದ್ದಿದ್ದು ಯಾವುದು ನಮ್ಮ ಇದು 5 ಸ್ಟಾರ್ ಹೋಟ್ಲು ವೆಸ್ಟ್ ಎಂಡ್ ಅಲ್ಲಿ ಇದ್ರು ಸರ್. ಒಂದು ದಿವಸಕ್ಕೆ ಅವ್ರ ಕಾಟೇಜ್ಗೆ 23,000 ರೂಪಾಯಿ ಸರ್. ಇದು ನಾ ಹೇಳ್ತಿರೋದು 95 ಕತೆ. 23,000 ರೂಪಾಯಿ ಅವ್ರಿಗೆ ಬರೀ ಕಾಟೇಜ್ಗಾದ್ರೆ. ಮತ್ತು ಈ ಲಿರಿಕ್ ರೈಟರ್ಸ್ನಿಂದ ಹಿಡಿದು ಎಲ್ಲರನ್ನೂ ಕರ್ಕೊಳ್ಳೋರು ಅಲ್ಲಿಗೆ. ಅವರೆಲ್ಲ ಕೂತ್ಕೊಂಡು ಅವ್ರಗಳಿಗೆ ಕಾಫಿ, ಅದೇನೋ ಸ್ನ್ಯಾಕ್ಸು, ಅದು ಇದು ಅಂದ್ಕೊಂಡು ಸರ್ ಪರ್ ಡೇ 30,000 ರೂಪಾಯಿ ದಾಟಿ ಹೋಗೋದು ಸರ್. ಇಷ್ಟನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು? ಆ ಟೈಮಲ್ಲಿ ಹಿಂಗಾರು ಮಾಡಿ ಇವ್ರನ್ನ ಫಸ್ಟ್ ಚೆನ್ನೈಗೆ ಕಳಿಸ್ಬಿಡೋಣ ಅಂತೇಳಿ, ಪಾಪ ಇವರು ಎಲ್ಲರದು ಎಲ್ಪ್ ತಗೊಂಡು ಹೆಂಗೋ ಮಾಡಿ ಎಲ್ಲ ಗಾಡಿಗೆ ತುಂಬ್ಕೊಂಡು ತಗೊಂಬಂದು ಇವ್ರಿಗೆಲ್ಲ ವಾಪಸ್ ಕಳಿಸಿ ಆದಮೇಲೆ ಇಳೆಯರಾಜ ಅವ್ರು ಅಲ್ಲಿ ಹೋಗಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ದು, ನಾನು ಸಂಗೀತಕ್ಕೆ ಒಳ್ಳೆ ರೇಟಿಗೆ ಮಾತಾಡಿದ್ದೀನಿ, ತಲೆ ಕೆಡ್ಸ್ಕೋಬೇಡ, ನೀನು ಅಲ್ಲಿ ಯಾರಿಗೂ ಕೊಡಕ್ಕೆ ಹೋಗ್ಬೇಡ, ನೀ ಬಂದ್ಬಿಡು, ನಾನು ಇದ್ದೀನಿ ಅಂತ ಹೇಳಿದ್ರು. ಪಾಪ ಧೈರ್ಯ ಕೊಟ್ರು. ಆಮೇಲೆ ನಾನು ಚೆನ್ನೈಗೆ ಹೋಗಿ ಅಲ್ಲೇ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು, ಅದೊಂದು ಒಳ್ಳೆ ಅನುಭವ ಐತೆ. ನಮ್ಮ ಮನೋರು ಇವಾಗ್ಲೂ ಜ್ಞಾಪಿಸ್ಕೊತಾ ಇರ್ತಾರೆ. ನಮ್ಮ ವಿ ಮನೋರು, ಅವರು ಈ ವಾಸ್ ಲಿರಿಕ್ ರೈಟರ್ ಅಲ್ಲ ಅವಾಗ. ಇಳೆಯರಾಜ ಅವ್ರ ಮನೆಗೆ ಈ ನವರಾತ್ರಿ ಪೂಜೆ ಮಾಡೋರು. ನಾವು ಅದೇ ಟೈಮಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೋ. ಅವಾಗ ನನ್ನ ಬ್ಯಾಚ್ಮೆಟ್ ಶ್ರೀಕಾಂತ್ ಕುಲಕರ್ಣಿ ಅಂತ ಅಸೋಸಿಯೇಟ್ ಆಗಿದ್ದ. ಶಿವಮಣಿಗೆ ಇನ್ನೊಬ್ರು ಸತೀಶ್ ನಾವಡ್ಗಿ ಅಂತ ಇದ್ರು. ಸುಮಾರು 6 ಜನ ಅಸಿಸ್ಟೆಂಟ್ಸ್ಗಳು. ನನ್ನ ಕಡೆ ನಾಗೇಂದ್ರ ಮಾಗಡಿ, ಪ್ರಭು, ಇನ್ನೊಬ್ಬ ರಮೇಶ್ ದೇಸಾಯಿ, ಆ ಕಡೆ ಅನಂತು, ಸತೀಶ್ ನಾವಡ್ಗಿ, ಇನ್ಯಾರೋ ಒಂದು 6 ಜನನೂ 7 ಜನ ಸಹ. ದೊಡ್ಡ ಪಿಕ್ಚರು ಅಂತ ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳು ಬೇರೆ ಸಿಕ್ಕಾಪಟ್ಟೆ ಜನ. ಹಂಗಾಗಿ ಅಲ್ಲಿ ಹೋದಾಗ ರೆಕಾರ್ಡಿಂಗ್ ನಡೆಯೋ ಟೈಮಲ್ಲಿ ಇಳೆಯರಾಜ್ ಅವರು ಸಂಜೆ ನಮ್ಮನೆಗೆ ಊಟಕ್ಕೆಲ್ಲ ಬಂದ್ಬಿಡಿ, ನೀವು ಮತ್ತೆಲ್ಲ ಹೋಗ್ಬೇಡಿ ಅಂದ್ರು. ನಾನು ಮುದ್ದೆವನು, ನಮ್ಗೇನು ಕಳಿ ಅನ್ನೋರಲ್ಲ, ಅದನ್ನ ಹುಡ್ಕೊಂಡೋಗೋದು ಅಭ್ಯಾಸ. ಇಳೆಯರಾಜ ಅವ್ರ ಮನೇಲಿ ಅಂದ್ರೆ ನಮ್ಗೆ ಏನೂ ಐಡಿಯಾ ಇಲ್ಲ ಯಾವ ಥರ ಏನು ಅವ್ರದ್ದು ಫಾರ್ಮಾಲಿಟೀಸು ಅಂತ. ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ ಎಲ್ರೂ. ಏನಾದ್ರು ಇಡ್ಲಿ ಮತ್ತೆ ಮತ್ತೆ ಹಾಕ್ತಿದ್ದಾರೆ, ಇವ್ರು ತಿಂತಾನೆ ಇದ್ದಾರೆ. ನಾನು 2 ತಿಂದ್ಬಿಟ್ಟು ಸಾಕು ಅಂತ ನಾನೇನು ಅನ್ನ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ.
ಯಾವ ಅನ್ನನೂ ಇಲ್ಲ ಏನಿಲ್ಲ ಸರ್, ಎಲ್ಲ ಎದ್ಬಿಟ್ರು ಮೇಲಕ್ಕೆ. ನಾನೇನ ಅನ್ನನೇ ಬರಲಿಲ್ಲ ಅಂದರೆ ಸಾರ್ ಇಲ್ಲೆಲ್ಲ ನೈಟ್ ಅನ್ನ ತಿನ್ನಲ್ಲ ಸರ್, ಬರೀ ಇಡ್ಲಿನೇ ತಿನ್ನೋದು. ಆಮೇಲೆ ಕೈ ತೊಳ್ಕೊಂಡು ಅಲ್ಲೆಲ್ಲ ಟಿ ನಗರ್ಗೆ ಹೋಗಿ ಅದೇ ಎಂಥದ್ದು ಏರಿಯಾ ಅದು ಪ್ಯಾರಿಸ್ ಮಾರ್ಕೆಟು ಅದೇನೋ ಅಂತಾರೆ, ಅಲ್ಲೋಗಿ ನೈಟಲ್ಲಿ ಫುಟ್ಪಾತಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬರ್ತಿದ್ದ. ಅವತ್ತಿನ ಕಾಲಕ್ಕೆ ಇಳೆಯರಾಜ ಅವ್ರು ನನಗೆ ಹೆಲ್ಪ್ ಮಾಡಿದ್ದು, ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳಿದ್ದು. ಖರ್ಚು ಕೂಡ ಹಂಗೆ ಆಗ್ತಿತ್ತು, ಯಾಕಂದ್ರೆ ಕ್ಲಾಸ್ ಒನ್ ಮ್ಯೂಸಿಷಿಯನ್ಸ್ ಅಂದ್ರೆ ಅವ್ರದ್ದೆಲ್ಲ ಕಾಲ್ ಶೀಟ್ ಲೆಕ್ಕ ಇರೋದು, ಇಷ್ಟಿಷ್ಟೇ ಅಮೌಂಟ್ ಕೊಡ್ಬೇಕು ಅಂತ. ಇಲ್ಲ ಆಕ್ಚುಲಿ ಏನು, ನಾ ಅಡ್ವಾನ್ಸ್ ಕೊಟ್ಟು ಕಮಿಟ್ ಆಗ್ಬಿಟ್ಟಿದ್ದೆ. ಪ್ಲಸ್ ಇನ್ನೊಂದು ಈ ಸಬ್ಜೆಕ್ಟ್ ಬೇರೆ ದುಡ್ಡು ಹಾಕ್ಬಿಟ್ಟು ಶಿವಣ್ಣಿಗೆಲ್ಲ ಅಡ್ವಾನ್ಸ್ ಕೊಟ್ಟು ಲಾಕ್ ಆಗಿತ್ತು. ಮತ್ತೆ ಚೇಂಜ್ ಮಾಡ್ಬೇಕು ಅಂದ್ರೆ ಮತ್ತೆ ಅವ್ರ ಹತ್ರ ಅಡ್ವಾನ್ಸ್ ವಾಪಸ್ ಇಲ್ಲ ಇಸ್ಕೊಳ್ಳೋದು. ಅದಾದ್ಮೇಲೆ ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ಅಲ್ಲೇ ಮಾಡ್ಕೊಂಡು ನಾನು ಅವರೆಲ್ಲ ಬುದ್ಧಿವಂತರು, ಗೊತ್ತಿತ್ತು ಅವ್ರಿಗೆ ಅಲ್ಲಿದ್ದು ಕಸ್ಟಮ್ಸ್, ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಮತ್ತೆ ಹೊರಗಡೆ ಹೋಗಿ ಎಲ್ಲ ಊಟ ಮಾಡ್ಕೊಂಡು ಬಂದ. ಏನು ಫ್ರೈಡ್ ರೈಸ್ಗಳು ಏನ್ ಅವಾಗೇನ್ ಸರ್, ಬ್ಯಾಚುಲರ್ಸ್ಗಳು ನಮ್ಗೆ ಏನ್ ಸಿಕ್ಕಿದ್ರು ಬೇಕು. ಅವಾಗ ಇನ್ನು ನಮ್ಗೆ ಬೇರೆ ಅಭ್ಯಾಸಗಳು ಇರ್ಲಿಲ್ಲ. ಅದಾಯ್ತಾ. ಆಮೇಲೆ ಹಂಗೋ ಎಲ್ಲ ರೆಕಾರ್ಡಿಂಗ್ ಮುಗಿಸಿ ಸುರೇಶ್ ಮಹಲ್ ಅಂತೇಳಿ ರಾಮನಾಯ್ಡು ಅವರ ಸ್ಟುಡಿಯೋ, ಅಲ್ಲಿ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ ಬಂದು ಚಾಮುಂಡೇಶ್ವರಿ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡ್ರು. ಬಟ್ ಇಳೆಯರಾಜ್ ಅವರು ಅದೇನೋ ಸೆಂಟಿಮೆಂಟ್ ಫೀಲ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಬಂದಿದ ತಕ್ಷಣ ಪ್ರಸಾದ ನಿಂಗೆ ಆಗ್ಬಿಡ್ತು ಬೇಡ ಅಂತೇಳಿ. ಆಮೇಲೆ ರೀ ರೆಕಾರ್ಡಿಂಗು ಅದೆಲ್ಲ ಬಾಕಿದೆಲ್ಲ ನಾವು ಚಾಮುಂಡೇಶ್ವರಿಲೇ 24 ಟ್ರ್ಯಾಕ್ ಬಂದಿತ್ತು ಅಷ್ಟೊತ್ತಿಗೆ, ಸೊ ಅಲ್ಲೇ ಮಾಡ್ಕೊಂಡ್ವಿ. ಆವಾಗ ನನಗೆ ಅವರು ಲಾಸ್ಟ್ನಲ್ಲಿ ನನಗೆ ಪ್ರಿಂಟು ಹಾಕ್ತೀವಲ್ಲ, ನೆಗೆಟಿವ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತಲ್ಲ, ಪ್ರಿಂಟ್ ಹಾಕುವಾಗ ಒಂದು ಡಿಸ್ಕೌಂಟ್ ಕೊಟ್ಟರು ನನಗೆ. ಆಲ್ಮೋಸ್ಟ್ ಅವತ್ತಿನ ಕಾಲಕ್ಕೆ ಪ್ರಾಬ್ಲಮ್ ಒಂದು 2-2.5 ಲಕ್ಷ 3 ಲಕ್ಷ ಕೊಟ್ಟಿದ್ರು ಅಂತ ಕಾಣುತ್ತೆ. ಯಾಕಂದ್ರೆ ನನಗೆ ಇಲ್ಲಿ ಲಾಸ್ ಆಗಿದ್ದು ಅಲ್ಲಿ ಫುಲ್ಫಿಲ್ ಮಾಡಿಕೊಂಡೆ. ಆಮೇಲೆ ನನಗೆ ಇವರು ಸಂಗೀತದಲ್ಲಿ ಒಳ್ಳೆ ಪ್ರೈಸ್ ಕೊಟ್ಟರು, 12.5 ಲಕ್ಷ ರೂಪಾಯಿ ಕೊಟ್ಟಿದ್ರು ಮಾತಾಡಿದ್ದಕ್ಕೆ. ದಟ್ ವಾಸ್ ದಿ ಫಸ್ಟ್ ಕನ್ನಡ ಮೂವಿ ಟು ಟೇಕ್ 12.5 ಲ್ಯಾಕ್. ಅವಾಗ ನಮ್ಮ ರಾಕ್ಲೈನ್ ಹಿಮಪಾತ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅವ್ರದಕ್ಕೆ ಹೈಯೆಸ್ಟ್ ಪ್ರೈಸ್ ಅಂದ್ರೆ 9 ಲ್ಯಾಕ್ ಬಂದಿದೆ. ನಾನು ಎಲ್ಲ ಆಲ್ಮೋಸ್ಟ್ ಆಡಿಯೋ ಕಂಪ್ನಿಗೂ ಹೋಗಿದ್ದೀನಿ. ಶಿವಣ್ಣ ನೀನು ಆಕಾಶಕ್ಕೆ ಕೊಡು ಅನ್ನೋರು. ಅಲ್ಲಿ ಹೋದ್ರೆ ಮದುವರು 7 ಲಕ್ಷದ ಮೇಲೆ ಹೇಳ್ತಾನೆ ಇರಲಿಲ್ಲ. ನನ್ನ ಖರ್ಚು ಹೆಂಗಾಗ್ತಿತ್ತು ಅಂದ್ರೆ ಸರ್, ಒಂದು ಸಾಂಗ್ಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಬಿದ್ದೋಗೋದು. ನೀವು ಇನ್ಕ್ಲೂಡಿಂಗ್ ಎಲ್ಲಾನು ತಗೊಳ್ಳಿ, ಅವ್ರ ಹೋಟೆಲಿಂದ ಹಿಡಿದು ಅವ್ರದ್ದು ಬಾಟಾಯಿಂದ ಹಿಡಿದು ಎಲ್ಲ ತಗೊಳಕ್ ಹೋದ್ರೆ ನನಗೆ ಅಷ್ಟು ಬೀಳೋದು. ಫೈನಲ್ ಆಗಿ ನನಗೆ ಎಲ್ಲಿಗೆ ಬಂತು ಅಂದ್ರೆ ರೆಕಾರ್ಡಿಂಗ್ ಅಂಡ್ ರೆಕಾರ್ಡಿಂಗ್ 25 ಲಕ್ಷ ರೂಪಾಯಿ ಖರ್ಚಾಯ್ತು. ಈ ಅವಾಗೆಲ್ಲ ಎಷ್ಟು ಕೊಡ್ತಿದ್ರು ಸರ್ ಆಡಿಯೋದಲ್ಲಿ? ಮ್ಯಾಕ್ಸಿಮಮ್ ಅಂದ್ರೆ 1.5 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ. ಆವಾಗ ನನಗೆ ಈ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಅಂತ ಒಂದು ಸಾಂಗು ಸೂಪರ್ ಡೂಪರ್ ಹಿಟ್ ಆಯ್ತು. ಸೊ ಅದರಿಂದ ಮೋಸ್ಟ್ಲಿ ಪಾಪ್ಯುಲಾರಿಟಿ ಬಂತೋ ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಅಂದ್ರೆ ಬಾಲಸುಬ್ರಹ್ಮಣ್ಯ ಅವರು ಸಿಂಗಾಪುರ್ಗೆ ಹೋಗಿದ್ರು. ಅವಾಗ ಆ ಸಾಂಗು ನಾನು SP ಅವ್ರ ಕೈಲೇ ಆಡಿಸ್ಬೇಕು ಅಂತ. ಇಳೆಯರಾಜ್ ಅವ್ರು ಏನ್ ಮರ ನನ್ ಕೇಳಿದ್ರೆ ಇಲ್ಲಿ ಎಲ್ಲಾರು ಬಂದು ನೀವೇ ಆಡಿ ಅಂತ ಹೇಳಿ ನನಗೆ ಹಿಂಸೆ ಕೊಡ್ತಾರೆ, ನೀನ್ ನೋಡಿದ್ರೆ ಬೇಡ ಅಂತ ಹೇಳ್ತಿದ್ಯಾ? ನಾನು ಹೇಳಿದೆ ಇಲ್ಲ ಸರ್, ಬೇರೆದೆಲ್ಲ ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದು ಅದು ಅವರೇ ಬರ್ದಿತ್ತು ಸಾಂಗು, ಲಿರಿಕ್ಕು. ಸಪೋರ್ಟಿವ್ ಆಗಿ ಮೋಸ್ಟ್ಲಿ ನಮ್ಮ ಮನೋಹರೇನೋ ಇದ್ರು ಅನ್ಸುತ್ತೆ, ದೊಡ್ಡರಂಗೇಗೌಡರು ಅವರೆಲ್ಲರೂ ಇದ್ರು. ಆವಾಗ ಇಳೆಯರಾಜ್ ಅವರು ಟ್ರ್ಯಾಕ್ ಹಾಡಿದ್ರು. ನಾನು ಆಚೆ ಕೂತಿದ್ದೆ, ಇವ್ರು ಒಳಗಡೆ ಅವ್ರ ಮನೇಲಿ ಮಿಕ್ಸಿಂಗ್ ನಡೀತಾ ಇತ್ತು. ನಾನು ಇದ್ದಿದ್ದು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಸರ್ ಇದಕ್ಕೆ ನಿಮ್ಮ ವಾಯ್ಸ್ ಸೆಟ್ ಆಗಲ್ಲ ಸರ್ ಬೇಡ ಅಂತ ನಾನು. ಅವರು ಏನಪ್ಪ ಹಿಂಗೆ ಹೇಳ್ಬಿಟ್ಟೆ ನನ್ನ ಬಗ್ಗೆ, ನನ್ನ ಸಾಂಗ್ ಅಂದ್ರೆ ಕಾಯ್ತಾರೆ ಇಲ್ಲಿ ಅಂದ್ರೆ. ಇಲ್ಲ ಸರ್, ಇದೊಂದು ಸಾಂಗ್ ಮಾತ್ರ SP ಅವ್ರ ಹತ್ರ ಆಡ್ಸೋಣ. ಆಯ್ತು, ಕ್ಯಾಸೆಟ್ ರಿಲೀಸ್ ಮಾಡಿದ್ಮೇಲೆ ಏನೋ ಮಾಡ್ಕೊಳ್ಳಿ ಅಂತೆ, ನೀನು ಶೂಟಿಂಗಿಗೆ ಇಟ್ಕೊಳಪ್ಪ ಅಂದ್ರು. ಅದು ಸಂಗೀತ ಅವರು ಯಾವಾಗ ಅದನ್ನ ಪಬ್ಲಿಸಿಟಿ ಮಾಡಕ್ ಶುರು ಮಾಡಿದ್ರು ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಮತ್ತಿನ್ನು SP ಅವ್ರನ್ನ ಕರ್ಕೊಂಬಂದು ಆಡ್ಸೋ ನೆಸೆಸಿಟಿನೇ ಬರಲಿಲ್ಲ. ಅದ್ರಲ್ಲಿ ಸುಮಾರು 6 ಸಾಂಗೋ 7 ಸಾಂಗೋ ಮಾಡಿದ್ವಿ, ಅದ್ರಲ್ಲಿ ಒಂದು ಸಾಂಗ್ ಯೂಸ್ ಮಾಡಲಿಲ್ಲ. ಅವಾಗೆಲ್ಲ ಅಟ್ ದಿ ಮೋಸ್ಟ್ ಅಂದ್ರೆ ತುಂಬಾ ರಿಚ್ ಅಂತ ಮಾಡಿದ್ದೆಲ್ಲ ಲೈಲಾ ಲೈಲಾ ಅಂತ ಒಂದು ಸಾಂಗ್ ಇತ್ತು. ಈ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ಎಲ್ಲ ಬರೀ ಅದೇನೋ ಬುಟ್ಟಿ ಇಟ್ಕೊಂಡು ಮಲ್ಲಿಗೆ ಇಟ್ಕೊಂಡು ಆ ಥರದ್ದೆಲ್ಲ ಚಿಕ್ಕಮಗಳೂರು ಕಡೂರು ಕ್ರಾಸು, ಅದನ್ನ ಅಲ್ಲೇನೋ ಶಿವಣ್ಣ ಬರಲೇಬೇಕು ಬ್ಯಾಂಗ್ಳೂರು ಅಂತ ಬರುವಾಗ ಇನ್ ಬಿಟ್ವೀನ್ ಬೇರೆ ಒಂದು ಆಕ್ಸಿಡೆಂಟ್ ಬೇರೆ ಮಾಡ್ಕೊಂಡ್ರು. ಬೆಳಗ್ಗೆ ಬಂದ್ರೆ ಅವ್ರಿಗೇನು ಸದ್ಯ ಏನು ಎಫೆಕ್ಟ್ ಆಗಿರ್ಲಿಲ್ಲ. ಮತ್ತೆ ಬಂದು ಪ್ಯಾಲೇಸ್ ಚೀಟ್ ಮಾಡಿ ನಂದಿ, ಅದೇ ಆಲ್ಮೋಸ್ಟ್ ಸಾಂಗ್ ರೆಕಾರ್ಡಿಂಗ್ ಆಯ್ತು. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ನಾವು ನಮ್ಮ ವಿಜಯನಗರ ಮಾರುತಿ ಮಂದಿರ ಅಂತ ನನ್ನ ಮನೆ ಹತ್ರ ಇತ್ತು, ಅಲ್ಲಿ ನನ್ನ ಲೈಟಿಂಗ್ ಯೂನಿಟ್ ಕೂಡ ಅಲ್ಲೇ ಓಪನ್ ಮಾಡಿದೆ.
ಸೊ ಅಲ್ಲೇ ಮುಹೂರ್ತ ಮಾಡಿದ್ವಿ. ಅದು ಹೆಂಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾವು ಮುಹೂರ್ತ ಫಿಕ್ಸ್ ಮಾಡಿರ್ತೀವಿ ಪ್ರತಿಯೊಂದಕ್ಕೂ. ಆ ಮುಹೂರ್ತಕ್ಕೆ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ನಾವು ರೆಡಿ ಇದ್ದೋ. ಸಡನ್ ಆಗಿ ನಾನು ಹೋಗಿ ಅಣ್ಣವ್ರ ಮನೇಲಿ ಪಾರ್ವತಮ್ಮವ್ರಿಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಹೇಳಿದಾಗ ನಮ್ಗೆ ಹೇಳಿದ್ರೆ ನೀನು ಯಾಕಪ್ಪ ಇದನ್ನ ಮುಹೂರ್ತ ಫಿಕ್ಸ್ ಮಾಡ್ಕೊಂಡೆ ಅಂತ ಕೇಳಿದ್ರು. ನನಗೆ ಅದೆಲ್ಲ ಏನು ಐಡಿಯಾ ಇಲ್ಲ. ಶಿವಣ್ಣ ಹೇಳ್ಬೇಕು ಇಲ್ಲ ಗೀತಮ್ಮ ಹೇಳ್ಬೇಕು. ನಾನು ಡೈರೆಕ್ಟಾಗಿ ಕೇಳಿದೆ, ಅಮ್ಮ ನನಗೇನು ಬ್ಲೈಂಡಾಗಿ ನಮಗೆ ಮುಹೂರ್ತ ಕೊಟ್ಟಿದ್ದಾರೆ, ಆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ನಿಮಗೆ ಕಾರ್ಡ್ ಕೊಡಬೇಕು ಅಂತ ಬಂದೀನಮ್ಮ, ನಿಮ್ಮ ಆಶೀರ್ವಾದ ಬೇಕು ಅಂದೆ. ಇಲ್ಲ ನೀವು ಇಟ್ಕೊಂಡಿದ್ದ ಡೇಟ್ಗೆಲ್ಲ ನಾವು ಬರೋಕ್ಕಾಗಲ್ಲಪ್ಪ, ನೋಡೋಣ ಅವಾಗಿದ್ರೆ ನೋಡೋಣ ಅಂತ ಹೇಳಿ ಕಳಿಸ್ಬಿಟ್ರು. ಸೊ ನಾನೇನು ಮಾಡಿದೆ, ಅವ್ರನ್ನಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಕ್ಲಾಪ್ ಒಬ್ಬರು, ಕ್ಯಾಮ್ರಾನ್ ಒಬ್ಬರು ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರ್ ಇನ್ನೂ ಮುಹೂರ್ತಾಗಿ ಇನ್ನೂ ಟೈಮ್ ಐತೆ, ಸಡನ್ನಾಗಿ ಬಂದ್ಬಿಟ್ರು ಸರ್. ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ರು, ಪಾರ್ವತಮ್ಮವರು ಅಪ್ಪಣ್ಣ ಎಲ್ಲ ಬಂದ್ಬಿಟ್ರು. ದಡ ಅಂತ ಅವ್ರವರೇ ಸ್ಟಾರ್ಟ್ ಮಾಡೇ ಬಿಟ್ರು ಸರ್ಗೆ. ಆ ಮುಹೂರ್ತ ಟೈಮೇ ಇಲ್ಲ ಸರ್. ಅದು ಕ್ಯಾಮ್ರಾ ಆನ್ ಮಾಡಿ ಕ್ಲಾಪ್ ಮಾಡಿ ಹೊಟ್ಟೋದ್ರು ಅವರು. ಕ್ಲಾಪ್ ಮಾಡ್ಬೇಕಾಗಿದ್ದು ಇವರು ಅಪ್ಪಣ್ಣ, ಕ್ಯಾಮ್ರಾ ಸ್ವಿಚ್ ಆನ್ ಮಾಡ್ಬೇಕಾಗಿದ್ದು ಇವರು ಶೈಲೇಂದ್ರ ಬಾಬು. ಆಯ್ತಾ, ನಮ್ಮ ತಂದೆ ಕೈಲಿ ಏನೋ ಮಾಡಿಸ್ಬೇಕು ಅಂತಿತ್ತು ಅಟ್ಲೀಸ್ಟ್. ಅದು ಆ ಜನದ್ದು ಇವ್ರು ಬಂದಿದ್ದು ಒತ್ತಡಕ್ಕೆ ಆ ಜನಗಳು ಸೇರ್ಕೊಂಡ್ರಲ್ಲ, ಮೈನ್ ರೋಡ್ ಬೇರೆ ಅವಾಗೆಲ್ಲ ಇನ್ನು ಮೆಟ್ರೋ ಅದು ಇದು ಅಷ್ಟೊಂದು ರೋಡ್ ವೈಡ್ ಅನ್ನಿರ್ಲಿಲ್ಲ. ಅದು ಏನೇನೋ ಆಗಿ ಕೊನೆಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತಾ. ದ ಸೇಮ್ ಡೇ ರುಚಿತಾ ಪ್ರಸಾದ್ ಅಂತ ಒಂದು ಹುಡುಗಿನ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಅದು ವಿಲಿಮಾ ಅಂತೇಳಿ ಅವರೊಬ್ರು ಕೋಆರ್ಡಿನೇಟರು, ಅವರು ಸಜೆಸ್ಟ್ ಮಾಡಿದ್ರು. ಆ ಹುಡುಗಿನ ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಸದಾಶಿವ ನಗರ ಪಾರ್ಕ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. ಅಮ್ಮ ಏನೋ ಫೋನ್ ಮಾಡಿದ್ರು ಬರ್ಬೇಕಂತೆ ನೋಡಿ ಅಂತ ಗೀತಮ್ಮ ಹೇಳಿದ್ರು. ಅವಾಗೆಲ್ಲ ಪೇಜರ್ ನಮ್ಮ ಹತ್ರ. ಮನೆಗೆ ಹೋದ್ರೆ, ಅಪ್ಪ ನೀನು ರುಚಿತಾ ಪ್ರಸಾದ್ ಬೇಡಪ್ಪ, ಆ ಹುಡುಗಿನ ನಾನು ಅಪ್ಪುಗೆ ಹಾಕ್ಬೇಕು ಅಂತ ಹೇಳಿ ಕರ್ಸಿ ಎಲ್ಲ ನೋಡಿದೀನಿ, ಶಿವಣ್ಣಂಗ್ ಮ್ಯಾಚ್ ಆಗಲ್ಲ, ಬೇಡ ಅಂತ ಅಂದ್ಬಿಡು. ಈಗ ಏನ್ ಮಾಡ್ಲಿ, ಬೆಳಿಗ್ಗೆ ಎಲ್ಲ ಪ್ರೆಸ್ನಲ್ಲೆಲ್ಲ ಹೇಳ್ಬಿಟ್ಟಿದೀನಿ. ಇಲ್ಲಿ ನೋಡಿದ್ರೆ ಹಿಂಗಾಯ್ತು. ಸಾಯಂಕಾಲಕ್ಕೆ ಕಾವೇರಿ ಥಿಯೇಟರ್ನಲ್ಲಿ ದೊರೆ ಪ್ರೊಜೆಕ್ಷನ್, ಸೇಮ್ ಡೇ ಸರ್, ನನ್ನ ಮುಹೂರ್ತದ ದಿವಸನೇ ಸಾಯಂಕಾಲ ಕಾವೇರಿ ಥಿಯೇಟರ್ಗೆ ಹೋದ ಸರ್. ಹೋದ್ರೆ ಆಲ್ಮೋಸ್ಟ್ ಬೈಯರ್ಸ್ಗಳು ಬಂದಿದ್ದೆಲ್ಲ ಗಿಜಿ ಬಿಜಿ ಅಂತಿತ್ತು. ನಾನು ಒಂದು ಅರ್ಧ ಪಿಕ್ಚರ್ ನೋಡೋ ಹೊತ್ತಿಗೆ ನನಗೆ ಏನೋ ಒಂದು ನಂದು ಒಂದು ಡಿಪ್ಲೊಮಾ ಮಾಡಿದ್ದಕ್ಕೋ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೋ ಹೊಡಿತಿದೆ ಅಂತ ಅನ್ಕೋತಿದ್ದೆ. ಮಧ್ಯದಲ್ಲಿ ನಾನು ಏನು ಎದ್ದೋಗಕ್ಕೂ ಆಗಲ್ಲ, ಈ ಫುಲ್ ಪಿಕ್ಚರ್ ನೋಡ್ಲೇಬೇಕು ಸರ್. ನನ್ನ ಆಲ್ಮೋಸ್ಟ್ ಬೈಯರ್ಸ್ಗಳು ಬಂದಿದ್ದವರು ವಿತ್ ಅಡ್ವಾನ್ಸ್ ಬಂದಿದ್ರು ಸರ್ ನನ್ನ ಪಿಕ್ಚರ್ಗೋಸ್ಕರ. ಅದೇನೋ ಟೈಟ್ಲು ಇಳೆರಾಜ ಅದು ಇದು ಅನ್ಕೊಂಡು ಬಂದಿದ್ದವರು ಕೊನೆಗೆ ಒಬ್ರು ಮಾತಾಡ್ತಾ ಇಲ್ಲ ಸರ್, ಹಂಗಂಗೆ ಹೋಗ್ಬಿಟ್ರು ಎಲ್ಲಾರು. ದೊರೆ ಪ್ರೊಜೆಕ್ಷನ್ ಇನ್ ದಿವಸ ನನಗೂ ಅಪ್ಸೆಟ್ ಆಗ್ಬಿಟ್ಟೆ. ಏನೋ ಓಕೆ, ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀನಿ, ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಒಂದು ಬ್ಯಾಕಪ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಷನ್. ಅಷ್ಟೊತ್ತಿಗೆ ನಮ್ಮ ಶೈಲೇಂದ್ರ ಬಾಬು ಹತ್ರ ನೆಗೆಟಿವ್ ಮಾತ್ರ ಕಮಿಟ್ ಮಾಡ್ಕೊಂಡಿದ್ದೆ. ಸರಿ, ನನ್ನ ಬಡ್ಜೆಟ್ ಒಳಗೆ ಪ್ಲಾನಿಂಗ್ ಇತ್ತಲ್ಲ, ನನ್ನ ಹತ್ರ ಒಂದು 55 ಅಲ್ಲೊಂದು 30 ಅಷ್ಟೊಳಗೆ ಮುಗಿಸ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇತ್ತು. ಸ್ಟಾರ್ಟಿಂಗ್ಗೆ ಇವ್ರು ಯಾವುದೋ ಒಂದು ಗಾಂಧಿ ಕಂಡ ರಾಮರಾಜ್ಯ ಅಂತ ಅದು ಯಾವುದೋ ಒಂದು ಎಪಿಸೋಡ್ ಮಾಡಿದ್ರು. ಬರೀ ಡೈರೆಕ್ಟರ್ಗಳನ್ನ ಇಟ್ಕೊಂಡು 1 ವಾರ ಶೂಟಿಂಗ್ ಮಾಡಿದ್ದೀವಿ. ಶಿವಮಣಿ ಹೆಂಗೆ ಗಾಂಧಿ ಕಂಡ ಕನಸು ಅಂದ್ರೆ ನಡರಾತ್ರಿನಲ್ಲಿ ಹೆಣ್ಮಗು ಫ್ರೀಯಾಗಿ ಓಡಾಡಬೇಕು, ರಾಮರಾಜ್ಯ ಅಂದ್ರೆ ಈ ತರ ರೋಡ್ಸ್ ಇರ್ಬೇಕು, ಈ ತರ ಮಿನಿಸ್ಟ್ರು ಒಬ್ಬ BTS ಬಸ್ಸಲ್ಲಿ ಓಡಾಡ್ತಾನೆ, ಈ ತರದ್ದು ಏನು ಕಾನ್ಸೆಪ್ಟ್ ಅವ್ರದ್ದು. ಎಲ್ಲ 1 ವಾರ ಶೂಟಿಂಗ್ ಮಾಡಿದ್ರು. ಆವಾಗ ನಮ್ಮ ನಾಗಾಭರಣ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಸೊ ಅಷ್ಟರೊಳಗೆ ಶಿವಣ್ಣ ಬಂದು ಬೇರೆ ಪಿಕ್ಚರ್ ಎಲ್ಲ ಮುಗಿಸ್ಕೊಂಡು ನನ್ನ ಶೆಡ್ಯೂಲ್ ಬರೋ ಹೊತ್ತಿಗೆ ಇನ್ನೊಬ್ಬ ಹೀರೋಯಿನ್ ಬೇಕು ನನಗೆ. ರುಚಿತಾ ಪ್ರಸಾದ್ ಕಿತ್ತಾಕ್ಬಿಟ್ಟವ್ರೆ. ಶಿವಣ್ಣ ಬೇರೆ ನಮ್ಗೆ ಡೇಟ್ ಇಲ್ಲ. ಈ ಎಪಿಸೋಡ್ ಇವರು 1 ವಾರ ಶೂಟ್ ಮಾಡೋದ್ರೊಳಗೆ ಶಿವಣ್ಣ ವಾಪಸ್ ಬರೋದ್ರೊಳಗೆ ಹೀರೋಯಿನ್ ಪೋರ್ಷನ್ ಒಂದ್ ಸ್ವಲ್ಪ ಮಾಡ್ಕೋಬೇಕು. ಹೀರೋಯಿನ್ ಬೇಕು ಅಂದ್ರೆ ಎಷ್ಟು ನಾನು ಪ್ರೇಮನ ಹಾಕೋಣ ಅಂದ್ರೆ ಬೇಡ ರಿಪೀಟ್ ಮಾಡಬೇಡಿ ಅಂತಾರೆ. ಬೇರೆ ಯಾರಾದ್ರೂ ಹೋಗಿ ಚೆನ್ನೈಲಿ ಸುಮಾರು ನೋಡಿದ್ವಿ, ಯಾವ್ದು ಸೆಲೆಕ್ಟ್ ಆಗ್ಲಿಲ್ಲ. ಕೊನೆಗೆ ಯಾರು ಮೋನಿಕಾ ಬೇಡಿನ ಯಾರೋ ಒಬ್ಳು ನಮ್ಮ ಡ್ಯಾನ್ಸ್ ಮಾಸ್ಟ್ರು ತಾರಾ ಮಾಸ್ಟ್ರು ಸಜೆಸ್ಟ್ ಮಾಡೋದು. ಆಯಮ್ಮನ ಹತ್ರ ಹೋಗಿ ನಾನು ಶಿವಮಣಿ ಕತೆ ಎಲ್ಲ ಹೇಳಿ ಒಂದು ಸ್ವಲ್ಪ ನಮ್ಮ ಪಾಪ ಶಿವಮಣಿಗೆ ಬ್ರೋಕನ್ ಇಂಗ್ಲೀಷು, ಹಿಂದಿ ಬರಲ್ಲ, ನಾನು ಏನೋ ಸ್ವಲ್ಪ ಫ್ಲೂಯೆನ್ಸಿ ಅಂದರೆ ಬೆಟರ್ ದೆನ್ ಶಿವಮಣಿ ಅಷ್ಟೇ, ಆ ಥರ ಮಾತಾಡಿ ಅಯ್ಯಮ್ಮಂಗೆ ಹೆಂಗೋ ಕನ್ವಿನ್ಸ್ ಮಾಡಿದ್ರೆ ಆ ಕಾಲಕ್ಕೆ ಅಯ್ಯಮ್ಮ 3 ಲಕ್ಷ ರೂಪಾಯಿ ಕೇಳಿದ್ರು. ನಾವು ಏನು ಬಡ್ಜೆಟ್ಗೆ ಇದಕ್ಕೂ ಎಲ್ಲಿಗೆ ಸಂಬಂಧ ಅಂತ ಹೇಳಿ ಆಮೇಲೆ ನಾನು ಏನನ್ನು ಕನ್ವಿನ್ಸ್ ಮಾಡಿ 1.5 ಟ್ರೈ ಮಾಡಿದೆ. ಅಯ್ಯಮ್ಮ ಒಪ್ಪಲಿಲ್ಲ, ಕೊನೆಗೆ ಬೇಡ ಅಂತ ಬಿಟ್ಟು ಮತ್ತೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಸುನಿಲ್ ಫೋಟೋ ಸ್ಟುಡಿಯೋ ನಾಗರಾಜು, ಸ್ಟಿಲ್ ನಾಗರಾಜು,
ಪಾಪ ಅವನು ಸ್ಟಿಲ್ ಮಾಡ್ತಿದ್ದಿದ್ದು ಪಾಪ ಅವ್ರು ನಮಗೆಲ್ಲ ಭಾಳ ಅಳಬ. ಅವೇನು ಮಾಡ್ದ, ನಿವೇದಿತಾ ಜೈನ್ದು ಒಂದು ಫೋಟೋ ತೋರಿಸ್ದ. ನೋಡಿದ ತಕ್ಷಣ ಇಂಪ್ರೆಸ್ ಆಯ್ತು ನನಗೆ. ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ಮಾಡ್ತಿದ್ದು ನೈಟು. ನಡಿ ನಾಗರಾಜು ನೋಡೋಣ ಅಂತ ಕರ್ಕೊಂಬಂದ್ರೆ ನಮ್ಮ ವಿಜಯನಗರದಲ್ಲಿ ಮನೆ ಅವ್ರದ್ದು, ಚಂದ್ರಲೆ ಹೋಟೆಲ್. ಹೋಗಿ ನೋಡಿದ್ರೆ ಹುಡುಗಿ ಇನ್ನು ಚಿಕ್ಕ ವಯಸ್ಸು ಅವಾಗ, ಏನು ಜಸ್ಟ್ ಮಿಸ್ ಬ್ಯಾಂಗ್ಳೂರು ಏನೋ ಆಗಿದ್ಲು ಅಂತ ಕಾಣುತ್ತೆ ಅವಾಗ. ಓಕೆ ಮಾತಾಡಿದ್ವಿ. ಬಟ್ ಅದಕ್ಕೆ ಮುಂಚೆ ಶಿವರಂಜನಿ ಅಂತ ಒಂದು ಪಿಕ್ಚರಲ್ಲಿ ಆಲ್ರೆಡಿ ಕ್ಯಾರೆಕ್ಟರ್ ಮಾಡಿತಾಯಮ್ಮ. ಬಟ್ ಆ ಪಿಕ್ಚರು ಅರ್ಧಂಬರ್ಧಕ್ಕೇನೋ ನಿಂತಿತ್ತು ಅಂತ ಕಾಣುತ್ತೆ. ನಾನು ಆ ಬ್ಯಾಕ್ ಗ್ರೌಂಡ್ ಎಲ್ಲ ವಿಚಾರಿಸಿದಾಗ ಸ್ವಲ್ಪ ಕಂಪ್ಲೇಂಟ್ಸ್ಗಳು ಬಂತು. ಮದರ್ದು ಇಂಟರ್ಫಿಯರೆನ್ಸ್ ಜಾಸ್ತಿ ಇದೆ, ಸ್ವಲ್ಪ ಹುಷಾರು, ಅದು ಇದು ಅಂತ. ನಾನು ಮೊದಲೇ ಕಂಡೀಷನ್ ಮಾಡಿಬಿಟ್ಟೆ ಹೋಗಿ ದಿವಸನೇ, ಅಮ್ಮ ಶೂಟಿಂಗ್ ಸ್ಪಾಟಿಗೆ ದಯವಿಟ್ಟು ಯಾರು ಬರೋದಿದ್ರೆ ನೀವು ಬನ್ನಿ, ಬಟ್ ಡೈಲಿ ಬಂದು ಇದು ಮಾಡೋದು ಬೇಡ. ನಿಮ್ಗೆ ಹೆಲ್ಪರ್ ಬೇಕಾ, ಕಸ್ಟಮರ್ ಬೇಕಾ, ಏರ್ ಡ್ರೆಸ್ಸರ್ ಬೇಕಾ, ಎಲ್ಲ ಮಾಡ್ಕೊಡ್ತೀನಿ, ಗಾಡಿ ಕಳಿಸ್ತೀನಿ, ಲೊಕೇಶನ್ಗೆ ಬನ್ನಿ. ಅಷ್ಟು ಮಾತ್ರ ಎಲ್ಲ ಮಾತಾಡ್ಕೊಂಡು ಆ ಎಮ್ಮನ್ಗೆ ಅವತ್ತು 80,000 ರೂಪಾಯಿನ ಮಾತಾಡಿ ಒಂದಷ್ಟು ಅಡ್ವಾನ್ಸ್ ಕೊಟ್ಟು ಲೊಕೇಶನ್ಗೆ ಬಂದರು.